ಹಲೋ ಬಸ್ಸು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗಿ ಎಂಟರ್ಟೈನರ್. ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಡೇ 6 ಸಮ್ಮರಿಗೆ ಎಲ್ರಿಗೂ ಸ್ವಾಗತ. ಈಗ ನಾವು ಒಂದು ಶಾರ್ಟ್ ಫಾರ್ಮಲ್ಲಿ ಕೊಡೋಣ. ಭವ್ಯ ಅಂತಲೇ ಕರಿತೀನಿ. ಓಕೆ, ಈ ಜಗದೀಶ್ ಅವ್ರನ್ನ ಮಾತ್ರ ದೊಡ್ಡ ದೊಡ್ಡ ಹೆಸರು ಆಗಲ್ಲ, ಸೊ ಜಗ್ಗಿ ಅಂತ ಇಕ್ಕೊಳ್ಳೋಣ. ಜಗ್ಗಿ ಚೆನ್ನಾಗಿದಲ್ಲ, ಚೆನ್ನಾಗಿರುತ್ತೆ. ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನು ಗುರು ಒಂದು ಕ್ವಾಟ್ಲೆ, ಅಯ್ಯೋ ತಲೆಗೆ ಟೆನ್ಷನ್ ಇಕ್ತಾನೆ ಗುರು. ಕ್ವಿಟ್ಟು ಈ ವಾರನೂ ಕ್ವಿಟ್ ಅಂತೆ ಗುರು. ಈ ವಾರ ಅಂದ್ಬಿಟ್ಟೆ. ಈ ದಿನ ಕೂಡ ಕ್ವಿಟ್ ಮಾಡ್ತೀನಿ ಅಂತಾನೆ, ನೆಕ್ಸ್ಟ್ ನಾಳೆನೂ ಕ್ವಿಟ್ ಮಾಡ್ತೀನಿ ಅಂತಾನೆ ಸುದೀಪ್ ಸರ್ ಮುಂದೆ. ಎಲ್ರ ಮುಂದೆ ಕ್ವಿಟ್ಟು. ಜಸ್ಟಿಸು. ನನ್ನ ಮಗನಿಗೆ ಜಸ್ಟಿಸ್ ಅಂದರೆ ಏನಂತ ಗೊತ್ತಿಲ್ಲ. ಜಸ್ಟಿಸ್ ಸ್ಪೆಲ್ಲಿಂಗ್ ಗೊತ್ತ ಅವನಿಗೆ. ಫಸ್ಟ್ ಆಫ್ ಆಲ್ ಏನೇನೋ ತಿಕ್ಕಲಾಗಿ ಮಾತಾಡ್ತಾನೆ, ಹೋಗ್ತಾನೆ ಬರ್ತಾನೆ, ಒಬ್ಬರು ಹಿಡ್ಕೊತಾನೆ, ಹಾಕೊಂಡು ರುಬ್ತಾನೆ. ಏನು ಕ್ವಾಟ್ಲೆ ಗುರು ಇವೊಂದು. ಬಿಗ್ ಬಾಸ್ನ ಎಕ್ಸ್ಪೋಸ್ ಮಾಡ್ತಾನಂತೆ. ಫಸ್ಟು ಹೆಂಗೆ ದಿನ ಸ್ಟಾರ್ಟ್ ಆಯಿತು ಅಂದರೆ, ನೆನ್ನೆ ಟಾಸ್ಕಿಂದನೇ ಮತ್ತೆ ಸ್ಟಾರ್ಟ್ ಮಾಡಿದ್ರು. ಸೊ ನೆನ್ನೆ ರೌಂಡ್ನ ನರಕವಾಸಿಗಳು ಗೆದ್ದಿದ್ರು, ಆದರೆ ಇವತ್ತಿನ ರೌಂಡ್ನ ಸ್ವರ್ಗವಾಸಿಗಳೇ ಗೆದ್ದು ಅವ್ರ ಸ್ಥಾನನ ಅವರು ಉಳಿಸ್ಕೊಂಡ್ರು. ಇದು ಫಸ್ಟ್ ಟಾಸ್ಕ್ ಆಯಿತು. ಅದಾದಮೇಲೆ ಅಯ್ಯೋ ಒಂದು ಮತ್ತೆ ಶುರುವಾಯ್ತು ಗುರು. ಕ್ಯಾಪ್ಟನ್ ಆಗೋಕ್ಕೆ ನಿಮ್ಮಲ್ಲೇ ಚೂಸ್ ಮಾಡ್ಕೊಂಡ್ರಿ ಅಂದರು ಬಿಗ್ ಬಾಸ್. ಇವ್ರೇನು ಮಾಡಿದ್ರು, ವೋಟಿಂಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ರು. ಈ ನನ್ನ ಮಗ ಒಪ್ಬೇಕಲ್ಲ, ವೋಟಿಂಗ್ ಬೇಡ, ಯಾರ್ಯಾರು 6 ಜನ ಮಾತ್ರ ಸೆಲೆಕ್ಟ್ ಮಾಡು ಅಂತ ಹೇಳಿದ್ರು ಬಿಗ್ ಬಾಸ್. ಇವ್ರು ಮಾಡೋ ಕೆಲಸಗಳಿದೆ, ಅವರವರಲ್ಲೇ ತನ್ನಿಕಕ್ಕೆ 6 ಜನ 5 ಜನ ಅಂತ ಹೇಳ್ತಾರೆ. ಅವರು ಸೆಲೆಕ್ಟ್ ಮಾಡೋದು, ಅವ್ರ ಟಾಸ್ಕ್ನ ಬಂದು ನರಕ ನಿವಾಸಿಗಳು ಆಡೋದು. ಸೊ ಯಾವ ನರಕ ನಿವಾಸಿ ಗೆಲ್ತಾನೋ, ಯಾರ ಪರವಾಗಿ ಆಡಿದ್ನೋ ಅವ್ರು ಕ್ಯಾಪ್ಟನ್ ಆಗ್ತಾರೆ. ನರಕದವರು ಕ್ಯಾಪ್ಟನ್ ಆಗೋ ಆಪರ್ಚುನಿಟಿ ಇದ್ದಿರಲಿಲ್ಲ. ಏನು ಅದಕ್ಕೂ ಸ್ಟಾರ್ಟ್ ಮಾಡ್ದ ನೋಡಿ. ಇಂಜಸ್ಟಿಸ್. ವೋಟಿಂಗ್ ಮಾಡ್ತೀನಿ ಅಂದರೆ ಇಂಜಸ್ಟಿಸ್. ನಾವು ಸಪ್ರೇಟಾಗಿ ನಮ್ಮ ಕಂಫರ್ಟ್ ಝೋನಲ್ಲಿ ಇರ್ತೀನಿ ಅಂದರೆ ಇಂಜಸ್ಟಿಸ್. ಈ ಜಗ್ಗಿನ ನಮ್ಮ ಮಗನ ಹಾಕ್ಕೊಂಡು ರುಬ್ಬಿದ್ರೆ ಒಂದು ಕಡೆ ಸರಿಯಾಗಿ ರುಬ್ಬೇಕು. ಏನು ಕ್ವಾಟ್ಲೆ ಕೊಡ್ತಾನೆ ಗುರು. ತಲೆಗೆ ಶೂಟ್ ಆಗ್ತಾನೆ. ತಗಡು ನನ್ನ ಮಗ ಅವನು. ನೆಕ್ಸ್ಟ್ ಕಮಿಂಗ್ ಅಂಟು ದೊಡ್ಡವರು ಆದರೂ ಕೂಡ ಏನು ಹಂಗೆಲ್ಲ ಆಡಿದ್ರೆ ನಮಗೂ ರೆಸ್ಪೆಕ್ಟ್ ಅನ್ನೋದು ಇರುತ್ತಾ? ಇರಲ್ಲ. ತಿಕ್ಕಲ್ ಥರ ಆಡ್ತಾನೆ. ಅದಾದಮೇಲೆ ಬಿಗ್ ಬಾಸು ಒಂದು ಟಾಸ್ಕ್ ಕೊಟ್ಟರು, ಸ್ಟಿಕ್ಗಳ ಮೇಲೆ ನಿಂತ್ಕೋಬೇಕು. ಅದರಲ್ಲಿ ಕೊನೆವರೆಗೂ ಯಾರು ನಿಂತ್ಕೊತಾರೋ ಅವರೇ ವಿನ್ನು. ಇದು ಟಾಸ್ಕು. ಕೊನೆವರೆಗೂ ಯಾರು ನರಕ ನಿವಾಸಿ ಇರ್ತಾನೋ ಅವನೇ ವಿನ್ನು. ಇದರಲ್ಲಿ ಯಾರ್ಯಾರು ಸೆಲೆಕ್ಟ್ ಆದ್ರು ಅಂದರೆ ತ್ರಿವಿಕ್ರಮ್ ಅವರು, ಭವ್ಯ ಅವರು, ಆಮೇಲೆ ಹಂಸ ಅವರು, ಯಮುನಾ ಅವರು, ಇನ್ನೊಬ್ರು ಯಾರಪ್ಪ ಮಂಜು ಅವ್ರು ಸೆಲೆಕ್ಟ್ ಆದರು. ಮತ್ತು ಐಶ್ವರ್ಯ ಅವ್ರಿಗೆ ಬಂದು ಚೈತ್ರ ಅವ್ರು ಆಡಿದ್ರು. ಭವ್ಯ ಅವ್ರಿಗೆ ಬಂದು ಶಶಿರ್ ಆಡಿದ್ರು. ಹಂಸ ಅವ್ರಿಗೆ ರಂಜಿತ್, ತ್ರಿವಿಕ್ರಮ್ಗೆ ಬಂದು ಸುರೇಶ್ ಅವರು, ಆಮೇಲೆ ಇನ್ಯಾರು ಯಮುನಾ ಅವ್ರಿಗೆ ಬಂದ್ಬಿಟ್ಟು ಮೋನಿಶಾ ಆಡಿದ್ರು. ಇನ್ನೊಬ್ರು ಐಶ್ವರ್ಯಗೆ ಬಂದ್ಬಿಟ್ಟು ಅದು ಯಾರೋ ಆಡಿದ್ರಪ್ಪ, ಐಶ್ವರ್ಯ ಆಯ್ತಲ್ವಾ. ಇನ್ನೊಬ್ರು ಮೋನಿಶಾ ಬಂದ್ಬಿಟ್ಟು ಮಂಜುಗೆ ಆಡಿದ್ದು. ಯಮುನಾ ಮೇಡಮ್ಗೆ ಬಂದು ಅನುಷಾ ಆಡಿದ್ರು. ಗೆದ್ದಿದ್ದು ಕೊನೆಗೆ ನಮ್ಮ ರಂಜಿತ್ ಅವ್ರು ಗೆದ್ಬಿಟ್ಟು ಹಂಸ ಅವ್ರು ಕ್ಯಾಪ್ಟನ್ ಆಗ್ಬಿಟ್ರು. ಈ ಅಮ್ಮ ನಿನ್ನ ಹಿಡಿಯೋಕ್ಕಾಗಲ್ಲ. ಆ ಅಮ್ಮ ಮೊದಲೇ ಹತ್ಕೊಂಡು ಬಿದ್ದಿದ್ರು. ಈ ಕ್ಯಾಪ್ಟನ್ ಆದರೆ ಎಷ್ಟು ಹೇಳ್ತಾರೋ ಗೊತ್ತಿಲ್ಲ. ಈ ನನ್ನ ಮಗ ಏನು ಇನ್ನೂ ಮತ್ತೆ ಜಗ್ಗಿ ಕ್ಯಾಂಡಿಡೇಟಿಗೆ ಬರ್ತೀನಿ. ಈ ನನ್ನ ಮಗ ಏನು ಆಡೋದೇ ಗೊತ್ತಾಗುರು. ನನಗೆ ಜಸ್ಟಿಸ್ ಇಲ್ಲ ಅಂದ್ಬಿಟ್ಟು ಮೈಕ್ನೆಲ್ಲ ಬಿಸಾಕ್ಬಿಟ್ಟು ಐ ವಿಲ್ ಕ್ವಿಟ್ ಅಂದ್ಬಿಟ್ಟು ಎದ್ದೋಗ್ಬಿಟ್ಟ. ಬಿಗ್ ಬಾಸ್ ಕರೆದ್ರು, ನೋಡಿದ್ರೆ ಬಿಗ್ ಬಾಸ್ ಡೋರ್ನ ಮುರಿದಾಗ್ದ. ಬಿಗ್ ಬಾಸ್ ಅವರು ಸಮಾಧಾನವಾಗಿ ಮಾತಾಡ್ಸಿ ಕಳಿಸ್ತಾರೋ ಅವ್ರನ್ನ. ಬಿಗ್ ಬಾಸ್ ಜಾಗದಲ್ಲಿ ನಾನು ನಿಂತಿದ್ರೆ ಹೋಯ್ತು ನಾನು ಇದು ಅಂದ್ಬಿಟ್ಟು ಕಳಿಸ್ಬಿಡ್ತಾ ಇದ್ದೆ ಆಚೆಗೆ. ಏನು ಚೂರು ಇದು ಮಾಡೋ ಅವನಿಗೆ ಸೆನ್ಸು. ವಯಸ್ಸಾಗಿದೆ ನನ್ನ ಮಗನಿಗೆ. ಏನಂದ್ರೆ ಅವ್ನು ಮಾತಾಡೋದು. ಮೊನ್ನೆ ನೋಡಿದ್ರೆ ಮಾನಸ್ ಅವ್ರಿಗೆ ಸೀಮೆ ಹುಡುಗಿರ ಏನೇನೋ ಮಾತಾಡ್ತಾನೆ. ಒಂದು ದೊಡ್ಡ ಕ್ರಿಂಜ್ ಫೆಲೋ. ಫಸ್ಟ್ ಕಳಿಸ್ರಿ ಆಚೆಗೆ, ಆದರೆ ಕಳ್ಸಲ್ಲ ನೀವು.
ಯಾಕೆ TRP ಬೇಕು. ಸೊ ಈ ವಾರ ಅವ್ನು ಸೇವ್ ಆಗ್ತಾನೆ. ನಾಳೆ ಸುದೀಪ್ ಅಣ್ಣ ಬಂದು ಹಾಕೊಂಡು ರುಬ್ತಾರೆ ನೋಡ್ರಿ, ಹಂಗಿಂಗ್ ರುಬ್ಬಲ್ಲ ಅವನ್ನ. ಬಿಗ್ ಬಾಸ್ ಎಕ್ಸ್ಪೋಸ್ ಅಂತ ಬೇರೆ ಹೇಳ್ಬಿಟ್ಟವನೆ. ಸೊ ರುಬ್ದಿರ ಇರೋಕ್ಕಾಗುತ್ತೆ, ರುಬ್ತಾರೆ. ಇದಾಗಿತ್ತು ಇವತ್ತಿನ ಕಂಟೆಂಟು. ನಿಮಗೆ ಇಷ್ಟ ಆಗಿದ್ರೆ ಬಾಸು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಬಿಡಿ. ಇಲ್ಲಾಂದರೆ ನಾನು ಅಪ್ಲೋಡ್ ಮಾಡೋ ವಿಡಿಯೋ ನಿಮ್ಗೆ ಗೊತ್ತಾಗುತ್ತೆ. ಹೊಸ ಚಾನಲ್ಲು, ಸೊ ಸಬ್ಸ್ಕ್ರೈಬ್ ಆಗಿ. ಬರಲಾ? ವೇಟಿಂಗ್ ಫಾರ್ ಟುಮಾರೋಸ್ ಎಪಿಸೋಡ್.